ಮೇಕಳಿ ಗ್ರಾಮದ ಹೊರವಲಯದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಓರ್ವ ವಿದ್ಯಾರ್ಥಿನಿ ಸ್ಥಳದಲ್ಲೇ ಮೃತಪಟ್ಟ ದುರ್ಘಟನೆ ನಡೆದಿದೆ. ಶಾಲೆ ಮುಗಿಸಿಕೊಂಡು ಮನೆಗೆ ಮರಳುತ್ತಿದ್ದ ಇಬ್ಬರು ಸಹೋದರಿಯರ ಮೇಲೆ ವೇಗವಾಗಿ ಬಂದ ಕಾರು ಗುದ್ದಿದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಓರ್ವ ಬಾಲಕಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಮತ್ತೊಬ್ಬ ಬಾಲಕಿ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ಮೃತ ವಿದ್ಯಾರ್ಥಿನಿಯನ್ನು ಜಯಶ್ರೀ ಕೊಟ್ರೆ ಎಂದು ಗುರುತಿಸಲಾಗಿದ್ದು, ಮೃತ ಬಾಲಕಿಯ ಹಿರಿಯ ಸಹೋದರಿ ಗಂಭೀರವಾಗಿ ಗಾಯಗೊಂಡಿದ್ದು, ತಕ್ಷಣವೇ ಬೆಳಗಾವಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನೆ ಮಾಡಲಾಗಿದ್ದು, ಅವಳ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಎಂದು ಸ್ಥಳೀಯ ವೈದ್ಯರು ಸಹಿತ ತಿಳಿಸಿದ್ದಾರೆ. ಇಬ್ಬರು ಸಹೋದರಿಯರು ರಾಯಭಾಗ ತಾಲೂಕಿನ ಮೇಕಳಿ ಅನುದಾನಿತ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿಯರು ಎಂದು ತಿಳಿದು ಬಂದಿದ್ದು, ನಾಗರಮುನ್ನಳ್ಳಿ ಗ್ರಾಮದಿಂದ ರಾಯಭಾಗ್ ಪಟ್ಟಣದ ಕಡೆಗೆ ಬರುತ್ತಿದ್ದ ಕಾರು ಈ ಅಪಘಾತಕ್ಕೆ ಕಾರಣವಾಗಿರುವುದಾಗಿ ಪ್ರಾಥಮಿಕ ಮಾಹಿತಿ ಇದೆ. ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಸರ್ಗಿ ಹಾಗೂ ರಾಯಬಾಗ್ ಸಿಪಿಐ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಸಾಲಿ ಹೋಗ್ತಿದ್ರು ನಮ್ಮ ತಾತನ ಮಕ್ಕಳು ಮತ್ತೆ ಅವ್ರ ಸಾಲಿ ಬಸ್ ಬಂದ ಇಳಿಸಿ ಹೋಗೈತ್ರಿ. ರೋಡ್ ಇಚ್ಕೊಂಡು ಇಳಿಸೈತ್ರಿ. ರೋಡ್ ಇಚ್ಕೊಂಡು ಇಳಿಸಬೇಕ ಹುಡುಗರ ಮಕ್ಕಳು ಮನಿ ಬಿ ರೋಡ್ ಹಚ್ಚಿಗೆನ ಐತ್ರಿ. ದಾಟೋದೇನಿಲ್ರಿ. ರೋಡ್ ರಾಯಬಾಗ್ ಬರೋ ಗಾಡಿ ಈ ಕಡೆ ನಗರ ಕಡೆ ತಿರುಗಿ ಎರಡು ಹುಡುಗರ ಮ್ಯಾಗ ಹಿಂಗ್ ಹರ್ಕೊಂಡ್ ಹೋಗೈತ್ರಿ. ಇವೆಲ್ಲ 4 ಜನ ಹತ್ರ ಕುಡ್ದಾರ್ದಾರ್ರಿ, ಡ್ರಿಂಕ್ಸ್ ಮಾಡ್ಯಾರ. ಅಲ್ಲಿ ಬ್ರೇಕ್ ರೋಡ್ ಇಲ್ರಿ. ಅಲ್ಲಿ ಹೈಸ್ಕೂಲ್ ಐತಿ, ಆದರ್ಶ ಐತಿ, 2 ಸಾಲ ಇದಾವ್ರಿ. ಅಲ್ಲಿ ದೊಡ್ಡದ ಅನ್ನೋದು ಏನೂ ಇಲ್ರಿ. ಸುದ್ದಿ ರೋಡ್ ಒಂದಿಟ್ಟು ದೊಡ್ಡದು ಮಾಡ್ಬೇಕ್ರಿ, ಅನುಕೂಲ ಮಾಡ್ಬೇಕ್ರಿ. ಆ ಮಕ್ಕಳು ನ್ಯಾಯ ಕೊಡಿಸ್ಬೇಕ್ರಿ. ಇನ್ನೊಂದು ಹುಡುಗಿ ಜೀವ ಐತ್ರಿ. ಆ ಹುಡುಗಿನ ಏನ್ರ ಮಾಡಿ ನಮ್ಗೆ ಉಳಿಸ್ಕೊಡ್ಬೇಕ್ರಿ. ಈಗ ಹುಡುಗರ ಮೇಲೆ ಅದ ಕಾರ್ ಹಾಯ್ತಪ್ಪಂದ್ರಿ, ಅದು ಯಾವ ಸ್ಥಳದಾಗ ಯಾವ ಊರಲ್ಲಿ? ಮೇಕಳಿ ಆದರ್ಶ ಮುಂದ್ರಿ. ಅಂದ್ರ ಹುಡುಗರು ಯಾವ ಸ್ಕೂಲ್ಗೆ ಹೋಗ್ತಿದ್ರಿ? ವಿವೇಕಾನಂದ್ರ ಫ್ಯಾಕ್ಟ್ರಿ ಅಂದ್ರೆ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ರು? ಒಬ್ಬಕ್ಕೆ 7ನೇ ತೇರಿ, 5ನೇ ತೇರಿ. 5ನೇ ತೇರಿ ನಾನು ಅಂದ್ರೆ ಅವ್ರ ಹೆಸರು ಏನಂದ್ರೆ? 5ನೇ ಹುಡುಗಿ ದತ್ತಾಗಿತ್ರಿ. ಈಗ 7ನೇ ಮಗು ಇನ್ನೊಂದ್ ಜೀವ ಐತ್ರಿ. ಅಂದ್ರೆ ಏನ್ ಮುಂದಿನ ಚಿಕಿತ್ಸೆಗಾಗಿ ಕಳ್ಸಿದಾರ್ರಿ ಬೆಳಗಾವಿ. ಇನ್ನು ಸೀರಿಯಸ್ ಗ್ಯಾರಂಟಿ ಇಲ್ರಿ. ಗ್ಯಾರಂಟಿ ಇಲ್ರಿ. ಅಂದ್ರ ಕಟ್ಟಿತ್ರಿ. ಅಲ್ಲಿ ರೋಡ್ ದಂಡಿ ಕಟ್ಟಿಗಿದಾವ್ರಿ. ಕಟ್ಟಿಗೆ ಹೋಗಿ ಬಿದ್ದಿತ್ರಿ ಹುಡುಗಿ. ಮತ್ ಈ ಹುಡುಗಿ ತನಕ 3 ತೊಂದಲ್ಲಿ ಕಾಲ್ ಕಟ್ಟಾಗಿ ಇದು ಮದುವೆ ಇತ್ರಿ. ದಿಲೀಪ್ ಅನ್ನ ಹೊಳ್ಳಿ ಬಂದ್ ಈ ಕಡೆ ಬರೋ ಗಾಡಿ ಹಿಂಗ್ ಉಲ್ಟಾ ತಿರುಗಿ ನಿಂತಿತ್ರಿ. ಆ ಮಕ್ಕಳ ಕಡೆ ಹರ್ಕೊಂಡ್ ಹೋಗಿ 4 ಮಂದಿ ಕುಡಿದಾರೆ. ಅವ್ರು ಕುಡಿದಾರ್ರಿ ಎಲ್ಲ ಓಡಿ ಹೋಗಿದಾರಿ. ಅದ್ರಾಗಿ ಇಬ್ರು ಸಿಕ್ಕಿದಾರ್ರಿ, ಇಬ್ರು ಮಂದಿ ಹೋಗಿದಾರ್ರಿ. ಮತ್ತ ಸಾವಿರ ಬರ್ತಕ ನಾವ್ ಹಿಡ್ಕೊಂಡ್ ಪೊಲೀಸ್ ಫೋನ್ ಮಾಡಿಗಿಡಿ ಅವ್ರು ಬಂದ್ ನಿರ್ತಕ ಅವ್ರನ್ನ ಹಿಡ್ಕೊಂಡ್ ನಿಂತಿದಾರ. ನಮ್ಮ ಹುಡುಗಿ ಹುಡುಗಿ ಅವ್ ಏನ್ ಮಾಡ್ಬೇಕ್ರಿ? ಮಗಳು ಹೊಡ್ಯಾವ್ರ ಸಿಕ್ಕಾರ. ಹೊಡ್ಯಾವ್ರತ್ತ ನಾವ್ ಹಿಡ್ಕೊಂಡೇವ್ರಿ. ಅವ್ರ ಅಲ್ಲತ್ತ ಅವ್ರ ಅಂತಾರ್ರಿ. ಅವ್ರ ಹೊಡ್ಯಾವ್ರಿ. ಹೊಡ್ಯಾವ ಅವರಿ. ಆದ್ರ ನಾವ್ ಅವ್ನ ಹಿಡ್ಕೊಂಡ ಈ ಪೊಲೀಸ್ ನಮ್ ಪಂಚರ್ ಬಂದ್ ಫೋನ್ ಮಾಡಿದಾಗ ಅವ್ರು ಬರೋತಕ ಹಿಡ್ಕೊಂಡ್ ನಿಂತಿದೇವ್ರಿ. ಅವ್ನ ಅಲ್ಲ ಅಂತಾರಿ. ಮತ್ತೆ 3 ಜನ ಓಡಿಗಿದಾರ್ರಿ. ಮತ್ತಿನ್ ಮುಂದೆ ಹೆಂಗಾಗೋದ್ರಿ? ಏನ್ರಿ ಏನ್ ತಹಸೀಲ್ದಾರ್ ಸಾಹೇಬ್ರ ಎಲ್ಲಾರು ಕೂಡ ನಮ್ಗೆ ಏನ್ ನಿರ್ಣಯ ಕೊಡ್ತಾರ ಕೊಡ್ರಿ. ಆ ಮಕ್ಕಳಿಗೆ ನ್ಯಾಯ, ಆ ಮಕ್ಕಳಿಂದ ಇನ್ನೊಂದ್ ಮಕ್ಳಿಗೆ ಹಿಂಗ ಆಗಬಾರ್ದಂಗ್ ಮಾಡ್ಬೇಕ್ರಿ. ಈಗ 2-3 ಸಲ ಸಣ್ಣ ಆಗಿದಾವ್ರ. ಅಲ್ಲಿ ಈಗ 2 ಸಲ ಆಗಿದಾವ್ರ. ಅಲ್ಲಿ ಯಾರ ಗಮನ ಹರಿಸಿಲ್ರಿ. ಅಲ್ಲಿ ಬ್ರೇಕ್ ರೋಡ್ ಒಂದು ಇಲ್ರಿ. ಹೌದ್ರಿ. ಹ್ಞೂನ್ರಿ 2 ಸಾಲ ಇದಾವ್ರ. ದೊಡ್ಡ 2 ಸಾಲ ಇರಕಾಗಿ ಅಲ್ಲಿ ಬ್ರೇಕ್ ರೋಡ್ ಇಲ್ರಿ. ಮತ್ತೆ ಅಲ್ಲೆಲ್ಲ ಮಗಳ ಕಟ್ಟಿಗೆ ಹೋಗಿದಾರ್ರಿ ರೋಡ್ ದಂಡಿಗೆ. ಅವೆಲ್ಲ ತೆರವುಗೊಳಿಸಿ ಅನುಕೂಲ ಮಾಡ್ಬೇಕ್ರಿ ಸಾಲಿ ಮಕ್ಕಳಿಗೆ. ಇವ ಹುಡುಗಿ ಒಂದ್ ಆಗೈತಿ. ಇನ್ನೊಂದು ಹಿಂಗ್ ಮಕ್ಳಿಗೆ ಯಾರಿಗೂ ಹಿಂಗ ಆಗ್ಬಾರ್ದಂತ ಮಾಡ್ಬೇಕ್ರಿ. ಯಾಕಂದ್ರೆ ಇರೋ ಒಬ್ರಿಬ್ರು ಮಕ್ಕಳು ನಾವು ಕುಲಿ ಕಾಯಿರತ್ತ. ನಾವು ಹುಡುಗರ್ ಕಲಿತ ಸಾಲಿ ಕಳ್ಸಿರ್ತಾರ. ಆ ಹುಡುಗರ್ಗೆ ಹಿಂಗಾದ್ರ ಅವ್ರ ಅಪ್ಪನ ಜೀವನ ಹೆಂಗ್ರಿ? ನಿಮ್ಮ ಹೆಸರೇನಂದ್ರೆ? ನನ್ನ ಹೆಸರು ಪ್ರೇಮ ಹೋಟೆಲ್ ಕರಗಾವಿ. ಅಂದ್ರೆ ಹುಡುಗರಿಗೆ ಏನಾಗ್ಬೇಕ್ರಿ? ರಾಯಬಾಗ ವಿವೇಕಾನಂದ ಸ್ಕೂಲ್ದಿಂದ ಅವರು ಮೇಕಳಿಗೆ ಬರೋತ್ನ್ಯಾಗ ಬಸ್ ಸ್ಟ್ಯಾಂಡ್ದಾಗ ಇಳಿದ ಅವ್ರ ಮನೆಗೆ ಹೋಗೋತ್ನ್ಯಾಗ ಅಲ್ಲಿಂದ ಕಾರ್ ಗಾಡಿ ಒಂದು ಬಂದು ಡಿಕ್ಕಿ ಹೊಡೆದ ಆಕ್ಸಿಡೆಂಟ್ ಆಗೈತಿ. ಒಂದು ಡೆತ್ ಆಗೈತಿ, ಸ್ಪಾಟ್ ಡೆತ್ ಆಗೈತಿ. ಒಂದು ಇದನ್ನಾಗೈತಿ, ಜೋರಾಗೈತಿ. ಅದು ದವಾಖಾನೆಗೆ ಹೋದ. ಜಯಶ್ರೀಗೆ ಕೊಟ್ರೆ, ಭಾಗ್ಯಶ್ರೀ ಕೊಟ್ರೆ. ಇಬ್ಬರು ಜನ. ಒಬ್ಬರ ಮಕ್ಕಳು. ಮೋನಿಗೆ ಹೋಗೋ ಸಂದರ್ಭದಾಗ ಇದು ಹಿಂದಿಂದ ಬಂದಕ್ಷಿಂದ ಹೊಡೆದ ಗಾಡಿ. ಅವ್ರು 3 ಜನ ಇದ್ರು. 3 ಜನ. ಆಮೇಲೆ 3 ಜನ ಸಿಕ್ಕಿರಲ್ಲ? 3 ಜನ ಒಬ್ಬರು ಸಿಕ್ಕಾರೆ. ಡ್ರೈವಿಂಗ್ ಮಾಡೋರು ಒಬ್ಬರು ಸಿಕ್ಕಾರೆ.